ಎಲ್ಲಾರು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ? ಏನ್ ಸರ್, ಎಲ್ಲರನ್ನೂ ಒಟ್ಟಿಗೆ ಬರಕ್ ಹೇಳಿದ್ದೀರಾ? ಸತ್ ಹೋದ ಗ್ಯಾವಿನ್ ಜೋಸೆಫ್ ನಿಮ್ಮ ಹೋಟೆಲ್ನಲ್ಲಿ ಉಳಿದಿದ್ರು ಅನ್ನೋದಕ್ಕೆ ಅಕ್ಯೂಸ್ಡ್ ಲಕ್ಷ್ಮಿ ಮಹೇಶ್ ಹೋಟೆಲ್ ಓನರ್ನ ಮಗಳಾಗಿರೋದ್ರಿಂದ ನಾನ್ ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ನಿಮಗೆಲ್ಲ ಸಂತೋಷ ಆಗುವಂತ ಒಂದು ವಿಷಯನ ನಾನು ಹೇಳ್ತೀನಿ. ಲಕ್ಷ್ಮಿ ಯಾವ ತಪ್ಪು ಮಾಡಿಲ್ಲ. ಆ ಕೊಲೆ ಮಾಡಿದ್ದು ಇನ್ನೊಬ್ರು. ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡಾಯ್ತು. ಏನು ಹೇಳ್ತಾ ಇದ್ದಾರೆ? ವಿನೋದ್ ಸರ್, ಅವ್ರನ್ನ ಕರ್ಕೊಂಡ್ ಬನ್ನಿ. ಎಸ್ ಸರ್. ಗ್ಯಾವಿನ್ ಜೋಸೆಫ್ನ ಕೊಲೆ ಮಾಡಿದ್ದು ಇವನೇನೆ. ಲಕ್ಷ್ಮಿ ಮೇಲೆ ಇವನ್ಗಿರೋ ಕೋಪದಿಂದ ಅಪರಾಧನ ಅವಳ ತಲೆ ಮೇಲೆ ಹಾಕೋದಕ್ಕೋಸ್ಕರ ಬೇಕು ಅಂತಾನೆ ಇವನು ಮಾಡಿರೋದೇ ಈ ಕೊಲೆ. ಹೇಳ, ನೀನ್ ಹೇಗೆ ಈ ಕೊಲೆ ಮಾಡ್ದೆ? ಹೇಳ. ಮೊದ್ಲು ಡೂಪ್ಲಿಕೇಟ್ ಕೀ ಹಾಕಿ ಫ್ಲಾಟ್ ನ ತೆಗ್ದೆ. ಆಮೇಲೆ ಈ ರವೀಂದ್ರ ಸರ್ ಹೇಳಿದ್ರು ಅಂತ ಗ್ಯಾವಿನ ಫೋನ್ ಮಾಡಿ ಬರಕ್ ಹೇಳ್ದೆ. ಆಮೇಲೆ ಚಾಕು ತಗೊಂಡು ಒಂದ್ಸರಿ ಚುಚ್ದೆ. ಸದ್ಯ ಒಂದೇ ಸರಿ ಸತ್ತೋದ. ನನ್ನ ಅದೃಷ್ಟಕ್ಕೆ ಅವನು ಏನು ತೊಂದರೆ ಕೊಡ್ಲೇ ಇಲ್ಲ. ಆದ್ರೆ ಇವನ ಜಾತಕದಲ್ಲಿ ಈಗ ಶುಕ್ರ ದಶೆ ನಡೀತಾ ಇದೆ. ಇಂಟರ್ಪೋಲ್ ಅವರು $3 ಲಕ್ಷ ರಿವಾರ್ಡ್ ಕೊಟ್ಟಿರುವಂತ ಒಬ್ಬ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಏನೇ ಕೊಲೆ ಆದ ಗ್ಯಾವಿನ್ ಜೋಸೆಫ್. ಆ ಅಮೌಂಟ್ ಅಷ್ಟು ಇನ್ಮೇಲೆ ಇವನಿಗೆ ಸಿಗುತ್ತೆ. ಅಂದ್ರೆ ಶಿಕ್ಷೆ ಇಲ್ವಾ? ಇಲ್ಲ, ಕಾಸು ಸಿಗುತ್ತೆ. ಹೌದು. ಇನ್ನು ಏನ್ ಯೋಚನೆ ಮಾಡ್ತಾ ಇದೀರಾ? ಎಲ್ಲ ಓಪನ್ ಆಗಿ ಹೇಳಿ ಸರ್. ಇಲ್ಲ ಕಷ್ಟ ಪಡ್ದೇ ಇರೋನ್ ಕಾಸು ಎತ್ಕೊಂಡು ಹೋಗ್ಬಿಡ್ತಾನೆ ನೋಡಿ. $3 ಲಕ್ಷ ಅಂದ್ರೆ 5 ಕೋಟಿ ಹತ್ರ ಬರುತ್ತೆ. ಅಯ್ಯೋ ಹೇಳಿ ಸರ್. ನೀವೇನಾದ್ರು ಹೇಳ್ರ? ಸುಮ್ನೆ ನಿಂತಿದ್ದೀರಲ್ರ. ಸುಮ್ನೆ ಕಾಸು ಬಿಡಕ್ ಹುಚ್ಚಿಡ್ತಿದ್ಯಾ ನಿಮ್ಗೆ? ನೀವ್ ಹೇಳಿಲ್ಲ ಅಂದ್ರೆ ನಾನೇ ಹೇಳ್ಬಿಡ್ತೀನಿ. ನಾನ್ ಹೇಳ್ತೀನಿ ಸರ್. ಹೇಳಿ. ಆ ಕ್ರಿಮಿನಲ್ ಕೊಂದಿದ್ದು ಇವನಲ್ಲ. ಇಲ್ಲಿ ನಿಂತಿರೋ ರಾಜನ್ ಸರ್ ಏನು ಗೊತ್ತಿಲ್ಲದೆ ನಿಂತಿದ್ದ ನೋಡು. ಇಲ್ಲ ಅದ್ ನಾನೇ. ಕಾಸು ಸಿಗತ್ತೆ ಅಂತ ಒಂದು ಸುಳ್ಳು ಹೇಳ್ತಾ ಇದ್ದಾನೆ. ಇಲ್ಲ ಕೊಲೆ ಮಾಡಿದ್ದು ಇಲ್ಲಿ ನಿಂತಿರೋ ರಾಜನ್ ಸರ್. ಬೆಟ್ಸ್ಕಟ್ಯಾ? $100. ಓಕೆ ಇಲ್ಲಿ ನಿಂತಿರೋ ರಾಜನ್ ಸರ್ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಮೊನ್ನೆ ಗಾವನ್ ಜೋಸೆಫ್ನ ಸುಳ್ಳು ಹೇಳಿ ಅವ್ರನ್ನ ಈ ಫ್ಲಾಟ್ ಕರ್ಸಿದ್ದು ಇಲ್ಲಿ ನಿಂತಿರೋ ರವಿ ಸರ್ರೆ. ನಾನೇನೆ ಗಾವನ್ ಸರ್ನ ಕರ್ಕೊಂಬಂದಿದ್ದು. ಫ್ಲಾಟ್ ಬಂದಿದ್ ಗಾವನ್ ಸರ್ನ ಹಿಂದೆಗಡೆಯಿಂದ ಚುಚ್ಚಿ ಸಾಯಿಸಿದ್ದು ಈ ರಾಜನ್ ಸರ್. ಒಂದ್ಸಲಿ ಚುಚ್ಚಿದ ತಕ್ಷಣ ಅವ್ನ್ ಸತ್ತೋಗ್ಬಿಟ್ಟ. ಎಕ್ಸ್ಪೀರಿಯನ್ಸ್ ಅಲ್ವಾ? ಕೊಲೆ ಮಾಡಿದವ್ರಪ್ಪ ಶೇರ್ ಕೊಡ್ಬೇಕಾಯ್ತಾ? ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಕೊಲೆ ನಾನೇ ಮಾಡಿದ್ವಿ ಅಂತ ಕಾಸು ತಗೊಂಡ್ಬಿಡ್ತಿದ್ದ. ನಂಬಾರ್ದು ಸರ್, ನಾನೇ ಕೊಲೆ ಮಾಡಿದ್ದು. ನಿನ್ನ ಹತ್ರ ಪ್ರೂಫ್ ಇದೆಯಾ? ನಿನ್ನ ಹತ್ರ ಇದೆಯಾ? ಇದೆ. ಹಾಗಿದ್ರೆ ಹೇಳು. ಕೊಲೆ ಮಾಡಕ್ ಯೂಸ್ ಮಾಡಿರುವಂತ ಕತ್ತಿ ರಾಜ್ ಪ್ಯಾಲೇಸ್ ಅಲ್ಲಿರೋ ಶ್ರೀಧರ್ ಸರ್ ಇರೋ ಬೆಡ್ ಕೆಳಗಡೆ ಇಟ್ಟಿದ್ದೀನಿ. ಅವತ್ತು ಬಿಸಾಕೋ ಅಂತ ಹೇಳಿದ್ರಿ, ಎತ್ತಿ ಕಿತ್ಕೆ ಯೂಸ್ ಆಯ್ತು ತಾನೇ? ಈಗ ಇಲ್ವಾ ಇಲ್ಲಿ? ಅಯ್ಯೋ ಬಾಪ, ಇಲ್ಲಿ ದುಡ್ಡು ಬರುತ್ತೆ ತಾನೆ, ಯಾಕೆ ಹಿಂಗ್ ದಮ್ ಕಟ್ತಾ ಇದ್ಯಾ? ನೋಡಿ, ಪ್ರಾಣ ಬಿಡ್ತಿರೋಂತ ಗಾವನ್ ಸರ್ ಗೀಚಿರೋಂತ ಮಾರ್ಕ್ ಇದು ಸರ್. ಉಗ್ರು ಕಟ್ ಮಾಡೋದೇ ಇಲ್ಲ. ಈ ಜುರಾಸಿಕ್ ಪಾರ್ಕ್ ನಿನ್ ಸೈಡ್ ಹೋಗು. ಇಷ್ಟು ನಿಮಗ್ ಸಾಕಾಗಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಸಾಕ್ಷಿ ನಿಮ್ಮ ಕಣ್ ಮುಂದೆನೆ ಇದೆ. ಅದ್ಯಾರು? ಅಯ್ಯೋ ನಾನೇನೆ, ರಾಮದೇವರು ಫ್ರಮ್ ರಾಮನಗರ. ಸರ್ ಸಾಕ್ಷಿಗೆ ಏನಾದ್ರೂ ಬಹುಮಾನ ಸಿಗುತ್ತಾ ಸರ್? ಸಿಗುತ್ತೆ. ಪೂರ್ತಿ ಸಿಗ್ಲಿಲ್ಲ ಅಂದ್ರೂ ಖಂಡಿತ ನಿಂಗೂ ಏನೋ ಸಿಗುತ್ತೆ. ಮತ್ತೆ ಈ ಕೊಲೆಗೆ ಬೇಕಾಗಿರೋ ಎಲ್ಲಾ ತರ ಹೆಲ್ಪ್ ಮಾಡಿದ್ದು, ಈ ಚಿಕ್ಕ ಕೊಲೆನ ದೊಡ್ಡ ಕೊಲೆಯನ್ನಾಗಿ ಬದಲಾಯಿಸಿದ್ದು ಕಾಕಿ ಹಾಕಿರುವಂತ ಕೊಲೆಗಾರ ಸರ್. ಸ್ವಲ್ಪ ಮುಂದೆ ಬನ್ನಿ. ಇವ್ರೇನೆ ಆ ಕೊಲೆಯ ಬ್ರೈನ್. ನೋಡಿದ್ರೆ ಗೊತ್ತಾಗಲ್ಲ, ನಾವು ಬಂದಾರಿನ್ ಮರಿಬಾರ್ದು, ಅದಕ್ಕೆ ಅವ್ರನ್ನು ಸೇರಿಸ್ಕೊಂಡೆ. ಸರ್ ಏನಾದ್ರೂ ಕೊಡಿ, ಹೆಂಡತಿ ಮಕ್ಳಿದ್ದಾರೆ. ಕೊಡ್ತೀನಿ. ಎಲ್ಲಾರು ಅರೆಸ್ಟ್ ಮಾಡಿ ಒಳಗಾಗ ಸರ್. ಯೋ, ಅಪರಾಧಿನ ಕಂಡುಹಿಡಿಯೋದಕ್ಕೆ ಪೊಲೀಸರಿಗೆ ಬಹಳ ದಾರಿ ಇರುತ್ತೆ. ಥ್ಯಾಂಕ್ ಯು ಕೃಷ್ಣ ಮೋಹನ್. ಇದು ಕೃಷ್ಣ ಮೋಹನ್ ಮಾಡಿದೊಂದು ಚಿಕ್ಕ ಐಡಿಯಾ. ನೀವು ಅದಕ್ಕೆ ಬಿದ್ದೋದ್ರಿ. ಇಲ್ಲ ಇವ್ ನಿಮ್ಮನ್ನೆಲ್ಲ ಬೀಳಿಸ್ದ. ಎವಿಡೆನ್ಸ್ ಸಮೇತ ನೀವು ಸಿಗಾಕೊಳೋಗ್ ಮಾಡ್ದ. ನಾನೇನ್ ತಪ್ಪಾಗಿ ಹೇಳಿಲ್ವಲ್ಲ. ಎಲ್ಲಾರನ್ನೂ ಒಳಗಡೆ ಹಾಕೋ. ನಡಿ. ನಮ್ಮಂತವ್ರಿಗೆ ಬೇಲ್ ಸಿಗದೆ ಇರೋಂತ ಕೇಸೇ ಇಲ್ಲ ಕಣ. ನನ್ ಒಬ್ಬನ್ ಮಗನ್ ಮಾತ್ರ ನೀನ್ ಹಿಡ್ಕೊಟ್ಟಿರೋದು. ಇನ್ನೂ ಇಬ್ರು ನನ್ ಜೊತೆನೆ ಇದ್ದಾರೆ. ಅದಕ್ಕಿನ್ನೂ ಆಟ ಮುಗ್ದೇ ಇಲ್ವಲ್ಲ ಉದಯಶಂಕರಣ್ಣ. ಟೈಮ್ ಇನ್ನೂ ಇದೆ. ಆದಷ್ಟು ಬೇಗ ಇವ್ರಿಬ್ಬರು ನಾನು ಜೈಲ್ ಒಳಗೆ ಕಳಿಸ್ತೀನಿ. ಈಗ ನೀವು ಪಾಪ ಹುಷಾರಾಗಿ ಹೋಗಿ ಬಾರ. ಅಪ್ಪ, ಹಲೋ ರಾಘವಣ್ಣ, ನಾನ್ ಮಾತಾಡ್ತಿರೋದು. ಹೇಳೋ. ನಾನ್ ಹೇಳೋ ವಿಷಯ. ಶ್ರೀಧರ್, ಕ್ಯಾಶು ಪೇಪರು ಎಲ್ಲ ರೆಡಿ ಮಾಡಾಯ್ತು. ರಿಜಿಸ್ಟ್ರೇಷನ್ ನನ್ನ ಆಫೀಸಲ್ಲಿ ಇಟ್ಕೊಳ್ಳೋಣ. ನಾನು ಹೇಳ್ದಂಗೆ ರಿಜಿಸ್ಟರ್ನ ಕರ್ಕೊಂಡು ನೀ ನನ್ನ ಆಫೀಸಿಗೆ ಬಂದ್ಬಿಡು. ಮಿಕ್ಕಿದ್ ನಾನು ನೋಡ್ಕೋತೀನಿ. ಓಕೆ? ಹಂಗೆ ಮಾಡ್ತೀನಣ್ಣ. ಮಹೇಶ್ ಮೇಲಿರೋ ಹಳೆ ಕೋಪನ ಮನ್ಸಲ್ಲಿ ಇಟ್ಕೊಂಡೆ ಚನ್ನಪಟ್ಟಣದ ರಾಘಣ್ಣ ಹೋಟ್ಲು ತಗೊಳಕ್ ಒಪ್ಕೊಂಡಿರೋದು. ಮಹೇಶಿಗೆ ಮೋಸ ಮಾಡಿ ನಾವು ತಗೊಂಡಿದೀವಿ ಅನ್ನೋದು ಅವ್ನಿಗೆ ಚೆನ್ನಾಗ್ ಗೊತ್ತು. ದುಡ್ಡು ಸ್ವಲ್ಪ ಕಡಿಮೆ ಆದ್ರೂ ಇದೇ ಒಳ್ಳೇದು. ಹೌದೌದು. ಸತ್ತೋದ್ರು ಪರವಾಗಿಲ್ಲ ಅಂತ ಧೈರ್ಯವಾಗಿ ನಿಂತ್ಕೋತಾರಲ್ಲ, ಮಿಕ್ಕಿದ್ನೆಲ್ಲ ಅವರೇ ನೋಡ್ಕೋತಾರೆ. ಅಂದ್ರೆ ಎಲ್ಲ ಕನ್ಫರ್ಮ್ ಆಯ್ತು? ಕನ್ಫರ್ಮ್ ಆಯ್ತು.
ನನ್ ಚೇರ್ ಬಗ್ಗೆ ಏನು ಹೇಳಲೇ ಇಲ್ಲ. ಇಲ್ಲೇ ಇದೆ ತಗ. ನೀನ್ ಮಾಡಿರೋ ಮುಟ್ಟಾಳ್ತನಕ್ಕೇನೆ ನನ್ ಮಗ ಈಗ ಜೈಲಲ್ಲಿರೋದು. ಏನೋ ಅದೃಷ್ಟಕ್ಕೆ ನಮ್ಗೆಲ್ಲರಿಗೂ ಜಾಮೀನ್ ಸಿಕ್ತಷ್ಟೇ. ಮುಚ್ಕೊಂಡು ಹೋಗ್ತಾ ಇರೋ. ಅಪ್ಪ ಸರ್, ಇವನ್ ಯಾರು ಅಂತ ನಿಮಗೆ ಗೊತ್ತಾಯ್ತಾ? ಕೃಷ್ಣ ಮೋಹನ್, ನನ್ನ ಅದೃಷ್ಟ. ಎಷ್ಟೋ ದುಡ್ಡು ಖರ್ಚು ಮಾಡಿ ಸಿಂಗಾಪುರ್ ಜೈಲಿಂದ ನಾನು ರಿಲೀಸ್ ಮಾಡಿಸಿದೆ. ನಿನ್ ಋಣನ ನಾನು ಹೇಗ್ ತೀರಿಸ್ಲಿ? ಅಯ್ಯೋ ಮಹೇಶ್ ಸರ್, ಅದೆಲ್ಲ ನನ್ ಕಾಸು ಅಲ್ವೇ ಅಲ್ಲ. ಈ ಸ್ವಾಮಿ ಅಣ್ಣ ಅವ್ರದ್ದೆ. ಅವ್ರು ನೋಡಕ್ ತುಂಬಾ ಸಿಂಪಲ್ ಆಗಿದ್ರು. ನಾವ್ ಯಾರು ಲೆಕ್ಕ ಹಾಕ್ದೇ ಇರೋ ಅಷ್ಟು ದುಡ್ಡು ಇವ್ರ ಹತ್ರ ಕೊಳಿತಾ ಇದೆ ಗೊತ್ತಾ? ಅದು ಸರಿನೇ, ಕಾಸು ನಂದೇನೆ. ನಾನು ತುಂಬಾ ಜುಗ್ಗ, ಯಾರಿಗೂ 5 ಪೈಸಾ ಕೂಡ ಕಾಸು ಕೊಡಲ್ಲ. ಆದ್ರೆ ಇವನ್ ಕೇಳಿದ್ರೆ ಕಾಸೇನು ನನ್ನ ಲೈಫೇ ಕೊಟ್ಬಿಡ್ತೀನಿ. ಅದೇ ನನಗೂ ಇವನ್ಗೂ ಇರೋ ಬಂದ. ಸರ್, ನೀವು ಹೋಟ್ಲು ಮಾರೋದ್ ಬೇಡ. ಅದರಿಂದ ಬರೋ ಲಾಭದಿಂದ ಇವ್ರ ಅಂಗಡಿ ನಡೆದ್ರೆ ಸಾಕು. ಸರಿ ಅಲ್ವಾ? ಕರೆಕ್ಟ್ ಆಗಿ ಹೇಳಿದೆ ನೋಡು. ನಾನೇ ಹೇಳ್ಬೇಕು ಅಂತಿದ್ದೆ, ಅದನ್ನು ನೀನೇ ಹೇಳ್ಬಿಟ್ಟೆ. ಫೋನ್ ಅಪ್ಪ ಮಾತಾಡ್ತಿದ್ದೀನಿ. ಅಲ್ಲ, ಶ್ರೀಧರಾವ್ ಹೋಟ್ಲ್ ಮಾರ್ತಾನಂತೆ. ಯಾರ್ಗೆ? ಅದೇ ಆ ರಾಘವನೇ ಅದನ್ನ ತಗೊಂತಿರೋದು. ಅವನೀಗ ಎಲ್ಲಿಂದ ಬಂದ? ಸಿಟಿಯಲ್ಲಿ ಅವನ ಆಫೀಸ್ ಇದೆಯಲ್ಲ, ಅಲ್ಲೇ ಈ ರಿಜಿಸ್ಟ್ರೇಷನ್ ಎಲ್ಲ ನಡೆಯೋದು. ಎಲ್ರು ಅಲ್ಲಿ ಹೊರಟಿದ್ದಾರೆ ಅಂತ ಈ ರಾಮ್ ದೇವ್ರು ನನ್ನ ಹತ್ರ ಹೇಳ್ದ. ಅಪ್ಪ, ಅದ್ ಯಾವ್ದೇ ಕಾರಣಕ್ಕೂ ನಡಿಬಾರ್ದು. ಹೋಟೆಲ್ ನ ನಿಜವಾದ ಓನರ್ ಮಹೇಶ್ ಸರ್ ಈಗ ಏರ್ಪೋರ್ಟ್ ಬಂದಾಯ್ತು. ಈ ವಿಷಯನ ರಿಜಿಸ್ಟರ್ಗೆ ಹೇಳಿ, ನಾವ್ ಈಗ್ಲೇ ಬರ್ತಿದೀವಿ. ಓಕೆ, ಬನ್ನಿ ಹೋಗೋಣ. ವೆಂಕಟೇಶ್ವರ ಸ್ವಾಮಿ, ಈ ರಿಜಿಸ್ಟರ್ ಎಲ್ಲೋದ್ನಪ್ಪ? ಈ ಡಾಕ್ಯುಮೆಂಟ್ ಓದೋ. ಮೈಸೂರು ಜಿಲ್ಲೆಯಲ್ಲಿರೋ 5 ಸ್ಟಾರ್ ಹೋಟ್ಲ್. ಈ ರಿಜಿಸ್ಟ್ರೇಷನ್ ನಡೆಯೋದಿಲ್ಲ. ಲೋ ಉದಯ್ ಶಂಕರ, ನೀನಂತೂ ಯಾವತ್ತೂ ವಾಪಸ್ ಬರಲ್ಲ ಅನ್ಕೊಂಡಿದ್ದ ಮಹೇಶ್ ಸಾರು ಏರ್ಪೋರ್ಟ್ಗೆ ಈಗ ತಾನೇ ಬಂದಿದ್ದಾರೆ. ನನ್ ಮಗನ್ ಜೊತೆ ಮಹೇಶ್ ಸಾರು ಇನ್ನು 10 ನಿಮಿಷದಲ್ಲಿ ಇಲ್ಲಿ ಬರ್ತಾರೆ. ಏನಕ್ಕಂತ ಗೊತ್ತಾ? ನಿನ್ನ ಕೈಯಲ್ಲಿರುವಂತ ಪವರ್ ಆಫ್ ಅಟರ್ನಿನ ವಾಪಸ್ ತಗೊಂಡು ನೀನ್ ಅವತ್ ನನ್ ಮಕ್ಕದ ಮೇಲೆ ಹೊಡೆದಿರೋ ತರಾನೇ ಮತ್ತೆ ನಿನ್ ಮುಖದ ಮೇಲೆ ಹೊಡಿಬೇಕು ಅಂತಾನೆ ಬಂದಿದ್ದೀನಿ. ಹೋಗೋ. ಎಲ್ಲರನ್ನೂ ಸಾಯಿಸ್ಬಿಡ್ರ. ಏನಿದು? ನೀವೇನು ಹೆದರ್ಕೋಬೇಡಿ, ನಮ್ಮ ರಿಜಿಸ್ಟ್ರೇಷನ್ ಕರೆಕ್ಟ್ ಟೈಮ್ ಅಲ್ಲೇ ಆಗುತ್ತೆ. ಸಿಟಿಲಿರೋ ಟ್ರಾಫಿಕ್ ಬ್ಲಾಕ್ ಎಲ್ಲ ಮುಗಿಸ್ಕೊಂಡು 10 ನಿಮಿಷದಲ್ಲಿ ಅವನಿಗೆ ಇಲ್ಲಿ ಬರಕ್ ಹೇಗಾಗತ್ತೆ? ಮಹೇಶ್ ಸರ್ನ ಕರ್ಕೊಂಡು ಇಲ್ಲಿ ಹೇಗ್ ಬರ್ತಾನೆ ನೋಡೋಣ. ದೇವ್ರೆ ಬಂದ್ರು ಏನು ಮಾಡಕ್ಕಾಗಲ್ಲ. ತುರ್ಪು 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 ಗುಲ, ತುರ್ಪು 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 ಗುಲ. ಸೈಡ್ಗೆ ಹೋಗಿ. ಅಲ್ಲೋಡಿ ಬಂದ್ಬಿಟ್ರು ನನ್ ಮಗನು ಮಹೇಶ್ ಸರುನು. ಹೋಗಿ ಕಟಿಂಗ್ ಮಾಡ್ಸಲೇ. ಕಾಪಾಡೋ ಕೃಷ್ಣಮನ. ವೆಂಕಟೇಶ್ವರ ಸ್ವಾಮಿ,
ಪಾಪ ಅವ್ರಿಗೆ ನಿಮ್ಮ ಅಪ್ಪನ್ ವಯಸ್ಸು ಕಣೋ. ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡ್ಬಾರ್ದ? ಏನ್ ಹೇಳ್ತೀರಾ? ನಾವೆಲ್ಲ ಒಂದೇ ವಯಸ್ತಾನೆ, ಸರಿ ತಾನೆ? ನೀನ್ ಇಲ್ಲೇ ಇರು. ಇವನ್ ಎದ್ದಿದ ತಕ್ಷಣ ಹೇಳು, ನಾನು ಇಲ್ಲೇ ಇರ್ತೀನಿ. ಕೈ ಬೇರೆ ನೋವ್ತಿದೆ. ವಿಶೇಷ ಎಲ್ಲ ಆಮೇಲೆ ಇರ್ಲಿ, ಮೊದ್ಲು ಇದನ್ನ ಮುಗಿಸೋಣ. ಒಂದು ನಿಮಿಷ, ಚೆನ್ನಾಗಿ ಕೆನ್ನೆ ಸಿಗುತ್ತೆ ಬಾಯಿಲಿ. ಓಡಿ, ಕೆನ್ನೆ ಮೇಲೆ ಓಡಿ. ಹಾಗೆ ಉದಯ್ ಶಂಕರ, ಈ ಮಹೇಶ್ ಸಾರು ತಮ್ಮ ಜೀವನ ಪೂರ್ತಿ ಕಷ್ಟಪಟ್ಟು ಆ ಹೋಟೆಲ್ನ ಕಟ್ಸಿದ್ದಾರೆ. ಮತ್ತೆ ಇವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಆ ಹೋಟೆಲ್ನ ಮಾರ್ಬೇಕು ಅನ್ಕೊಂಡ್ರು. ನೀನ್ ಅದನ್ನ ಸ್ವಂತ ಮಾಡ್ಕೊಳ್ಬೇಕು ಅಂತ ನೋಡ್ದೆ, ಆದ್ರೆ ಅದನ್ನ ದೇವ್ರು ಮೆಚ್ಚೋದಿಲ್ಲ. ದೇವ್ರು ಮೆಚ್ಚಿದ್ರು ನಾನಂತೂ ಮೆಚ್ಚೋದಿಲ್ಲ. ಅದಕ್ಕೆ ಈ ಪವರ್ ಆಫ್ ಅಟಾರ್ನಿನ ಹರಿದು ಹಾಕ್ತಾ ಇದೀನಿ. ಇನ್ಮೇಲೆ ಈ ತರ ಏನಾದ್ರು ಫ್ರಾಡ್ ಮಾಡ್ದೆ ಅಂತ ಗೊತ್ತಾದ್ರೆ ನನ್ ಭರತನಾಟ್ಯಂನ ಅರಂಗೇಟ್ರಂ ನಿನ್ನ ಮತ್ತೆ ನಿನ್ ಮಕ್ಕಳ ತಲೆ ಮೇಲೆ ಹಾಡ್ಬಿಡ್ತೀನಿ. ಅಪ್ಪ, ನಮ್ ಡ್ಯೂಟಿ ಮುಗ್ದಾಯ್ತು, ನಾವೀಗ ಸ್ಲೋ ಮೋಷನ್ ಹೋಗೋಣ. ತುರ್ಪು 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 ಗುಲ